ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, 2024ರ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆಯನ್ನ ಪ್ರಧಾನಿ ಅಭ್ಯರ್ಥಿ ಮಾಡುವ ಲೆಕ್ಕಾಚಾರ INDIA ಮೈತ್ರಿಕೂಟದಲ್ಲಿ ನಡೆದಿದೆ. ಹಾಗಿದ್ರೆ ಮೋದಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಪೈಕಿ ಯಾರು ಯಾವುದರಲ್ಲಿ ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಪ್ರಧಾನಿ ಮೋದಿಗೆ 73 ವರ್ಷ ವಯಸ್ಸು, ಮಲ್ಲಿಕಾರ್ಜುನ ಖರ್ಗೆಗೆ 81 ವರ್ಷ ವಯಸ್ಸು. ಸೊ ಮೋದಿಗಿಂತ ಖರ್ಗೆ 8 ವರ್ಷ ದೊಡ್ಡವರು. ಶಿಕ್ಷಣ, ಪ್ರಧಾನಿ ಮೋದಿ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ BA ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ, ಮೋದಿ ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದ ಬಿಜೆಪಿ ಸಂಸದ ಕಂ ಪ್ರಧಾನಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದ ಕಲಬುರಗಿ ಕ್ಷೇತ್ರದ ಮಾಜಿ ಕಾಂಗ್ರೆಸ್ ಸಂಸದ. ಈಗ ರಾಜ್ಯಸಭಾ ಸದಸ್ಯರಾಗಿರೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಸೋಲು ಗೆಲುವಿನ ಅಂತರ, ಪ್ರಧಾನಿ ಮೋದಿ 2019ರ ಲೋಕಸಭೆ ಚುನಾವಣೆಯಲ್ಲಿ ಬರೋಬ್ಬರಿ 4,79,505 ವೋಟ್ಗಳಿಂದ ಗೆದ್ದಿದ್ದಾರೆ. ಇದೇ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ 95,452 ವೋಟ್ಗಳಿಂದ ಸೋತಿದ್ದಾರೆ. ಸೋಲಿನ ಬಳಿಕ ಇವರನ್ನ ರಾಜ್ಯಸಭೆಗೆ ಕಳಿಸಿತು ಕಾಂಗ್ರೆಸ್. ಚುನಾವಣಾ ಅನುಭವ, ಪ್ರಧಾನಿ ಮೋದಿ 2002ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA ಆಗಿ, 4 ಬಾರಿಯೂ ಗುಜರಾತ್ CM ಆಗಿ, 2 ಸಲ ಲೋಕಸಭೆ ಸದಸ್ಯರಾಗಿ, 2 ಸಲವೂ ಪ್ರಧಾನಿಯಾಗಿದ್ದಾರೆ. ಯಾವ ಎಲೆಕ್ಷನ್ನಲ್ಲೂ ಸೋಲು ಕಂಡಿಲ್ಲ. ಮಲ್ಲಿಕಾರ್ಜುನ ಖರ್ಗೆ 1972ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ MLA ಆಗಿ, ಹಲವು ಸಲ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ, 2 ಸಲ ಲೋಕಸಭಾ ಸದಸ್ಯರಾಗಿ, 1 ಸಲ ರಾಜ್ಯಸಭೆ ಸದಸ್ಯರಾಗಿ, 1 ಸಲ ಕೇಂದ್ರ ಸಚಿವರಾಗಿದ್ದಾರೆ. ಹಾಗೆ 1 ಸಲ ಲೋಕಸಭೆ ಚುನಾವಣೆ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್, ಪ್ರಧಾನಿ ಮೋದಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವೂ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ. ಪತ್ನಿ ಮತ್ತು ಮಕ್ಕಳು, ಪ್ರಧಾನಿ ಮೋದಿಯ ಪತ್ನಿ ಹೆಸರು ಜಶೋದಾ ಬೆನ್. ಆದ್ರೆ ಇಬ್ಬರು ಪರಸ್ಪರ ದೂರವಿದ್ದಾರೆ. ಇವರಿಗೆ ಮಕ್ಕಳಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಪತ್ನಿ ಹೆಸರು ರಾಧಾಬಾಯಿ. ಇವರಿಗೆ 5 ಮಕ್ಕಳು, 2 ಹೆಣ್ಣು 3 ಗಂಡು. ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ರು. ವೈಯಕ್ತಿಕ ವಾಹನ, ಪ್ರಧಾನಿ ಮೋದಿ ಬಳಿ ಯಾವುದೇ ರೀತಿಯ ವೈಯಕ್ತಿಕ ವಾಹನ ಇಲ್ಲ. ಖರ್ಗೆ ಬಳಿಯೂ ಇಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ. ಚಿನ್ನಾಭರಣ, ಪ್ರಧಾನಿ ಮೋದಿ ಬಳಿ 45 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 1.13 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಬಳಿ ಹತ್ತತ್ರ 1.5 ಕೆಜಿ ಚಿನ್ನ ಮತ್ತು 16 ಕೆಜಿ ಬೆಳ್ಳಿ ಇದೆ. ಇವೆಲ್ಲದರ ಒಟ್ಟು ಮೌಲ್ಯ 52.68 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಕೃಷಿ ಭೂಮಿ, ಪ್ರಧಾನಿ ಮೋದಿ ಬಳಿ ತೋಟ ಗದ್ದೆಯಂತಹ ಕೃಷಿ ಭೂಮಿ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಬಳಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ 3 ಕಡೆ ಕೃಷಿ ಭೂಮಿ ಇದೆ. ಇವುಗಳ ಒಟ್ಟು ಮೌಲ್ಯ 1.47 ಕೋಟಿ ರೂಪಾಯಿ. ಕೃಷಿಯೇತರ ಭೂಮಿ, ಪ್ರಧಾನಿ ಮೋದಿ ಬಳಿ ಯಾವುದೇ ರೀತಿಯ ಕೃಷಿಯೇತರ ಭೂಮಿ ಇಲ್ಲ. ಖರ್ಗೆ ಮತ್ತು ಪತ್ನಿ ಬಳಿ ಚಿತ್ತಾಪುರ ತಾಲೂಕಿನ 2 ಕಡೆ ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 2.45 ಕೋಟಿ ರೂಪಾಯಿ. ಈ ವಿಚಾರದಲ್ಲಿ ಖರ್ಗೆ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ, ಪ್ರಧಾನಿ ಮೋದಿ ಹೆಸರಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ವಾಣಿಜ್ಯ ಕಟ್ಟಡಗಳಿಲ್ಲ. ಖರ್ಗೆ ಮತ್ತು ಪತ್ನಿ ಹೆಸರಲ್ಲಿ ಬೆಂಗಳೂರಿನ 2 ಕಡೆ ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 2.96 ಕೋಟಿ ರೂಪಾಯಿ. ವಸತಿ ಕಟ್ಟಡ ಅಥವಾ ಮನೆ, ಪ್ರಧಾನಿ ಮೋದಿ ಬಳಿ ಸ್ವಂತ ಮನೆ ಇಲ್ಲ.
ತಂದೆ ತಾಯಿಯಿಂದ ಅನುವಂಶೀಯವಾಗಿ ಬಂದ ಮನೆಯ ಪಾಲನ್ನ ಕೂಡ ದಾನ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪತ್ನಿ ಬಳಿ ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಒಟ್ಟು 5 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 9.42 ಕೋಟಿ ರೂಪಾಯಿ. ಒಟ್ಟು ಆಸ್ತಿ: ಪ್ರಧಾನಿ ಮೋದಿ ತಮ್ಮ ಆಸ್ತಿ 2.51 ಕೋಟಿ ಅಂತ 2019ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಕುಟುಂಬದ ಒಟ್ಟು ಆಸ್ತಿ 20.21 ಕೋಟಿ ಅಂತ 2020ರ ರಾಜ್ಯಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿದ್ದಾರೆ. ಸೊ ಮೋದಿಗಿಂತ ಖರ್ಗೆ ಹಲವು ಪಟ್ಟು ಶ್ರೀಮಂತರಾಗಿದ್ದಾರೆ. ಆಸ್ತಿಯ ದೊಡ್ಡ ಪಾಲು: ಫ್ರೆಂಡ್ಸ್, ಪ್ರಧಾನಿ ಮೋದಿ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬ್ಯಾಂಕ್ನಲ್ಲಿ ಇಟ್ಟಿರುವ ಹಣದ್ದು. 1,27 ಲಕ್ಷ ರೂಪಾಯಿಯನ್ನ ಡೆಪಾಸಿಟ್ ಹೊಂದಿದ್ದಾರೆ ಮೋದಿ. ಖರ್ಗೆ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆ ಅಥವಾ ವಸತಿ ಕಟ್ಟಡಗಳದ್ದು. ಬರೋಬ್ಬರಿ 9,42 ಲಕ್ಷ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ ಖರ್ಗೆ. ಆದಾಯ: ಪ್ರಧಾನಿ ಮೋದಿಯ ವಾರ್ಷಿಕ ಆದಾಯ 19.92 ಲಕ್ಷ ರೂಪಾಯಿ, ಅಂದ್ರೆ ತಿಂಗಳಿಗೆ 1.66 ಲಕ್ಷ, ದಿನಕ್ಕೆ 5,500 ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆಯ ವಾರ್ಷಿಕ ಆದಾಯ 27.84 ಲಕ್ಷ ರೂಪಾಯಿ, ಅಂದ್ರೆ ತಿಂಗಳಿಗೆ 2.32 ಲಕ್ಷ, ದಿನಕ್ಕೆ 7,700 ಆಗುತ್ತೆ. ಖರ್ಗೆ ಆದಾಯವೇ ಹೆಚ್ಚು. ಸಾಲ ಮಾಡಿರೋದು: ಪ್ರಧಾನಿ ಮೋದಿ ಯಾವುದೇ ರೀತಿಯ ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿಲ್ಲ. ಖರ್ಗೆ ಕುಟುಂಬ 23 ಲಕ್ಷ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ. ಜಾತಿ ಅಥವಾ ಸಮುದಾಯ: ಪ್ರಧಾನಿ ಮೋದಿ ಹಿಂದೂ ಧರ್ಮದ ಮೋದ್ಗಾಂಚಿ ತೇಲಿ ಸಮುದಾಯದವರು. ಇದು ಒಬಿಸಿ ಅಥವಾ ಇತರೆ ಹಿಂದುಳಿದ ವರ್ಗ ಕೆಟಗರಿಯಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಮೋದ್ಗಾಂಚಿ ತೇಲಿ ಸಮುದಾಯದವರು ಎಣ್ಣೆ ತೆಗೆದು ಮಾರುವ ಕೆಲಸ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯದವರು, ಅಂದ್ರೆ ಪರಿಶಿಷ್ಟ ಜಾತಿ ಅಥವಾ ಎಸ್ಸಿ ಕೆಟಗರಿ. ಆದ್ರೆ ತಾವು ಬೌದ್ಧ ಧರ್ಮವನ್ನ ಅನುಸರಿಸುತ್ತಿರೋದಾಗಿ ಈ ಹಿಂದೆ ಹೇಳಿಕೊಂಡಿದ್ರು ಖರ್ಗೆ. ಸೊ ಫ್ರೆಂಡ್ಸ್, ಇದಿಷ್ಟು ಪ್ರಧಾನಿ ಮೋದಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಪೈಕಿ ಯಾರು ಬೆಸ್ಟ್, ಯಾರು ಯಾವುದರಲ್ಲಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ? 2024ರ ಲೋಕಸಭೆ ಮಹಾಯುದ್ಧ ಗೆದ್ದು ಯಾರು ಪ್ರಧಾನಿ ಆಗ್ಬೋದು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.